ನೇತ್ರಮ್ಮ ನಡಿಯಮ್ಮ, ನಿಮ್ಮ ಮನೆ ಬಂತು. ನಡಿ, ಯಾಕಿಲ್ಲ ನಿಂತ್ಕೊಂಡಿದ್ಯಾ? ನಡಿ ಒಳಕ್ ಹೋಗೋಣ. ಯಮ್ಮ, ನನ್ಗೆ ಯಾಕೋ ನನ್ನ ಎದೆಯೆಲ್ಲ ಡವ 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 ಹೊಡ್ಕೊಂತೈತೆ ಕಣಮ್ಮ. ಯಾಕೋ ಬೈವದಂಗ ಆಗ್ತೈತಿ. ಏನಾಗುತ್ತೋ ಏನೋ ಅಂತ ಹೇಳಿ. ಏನು ಆಗಲ್ಲ, ಸುಮ್ಮನೆ ನಡಿಯಮ್ಮ. ಯಾಕೆ ಹೆದರಿಕೆ ಅಂತೀಯ? ನಿನ್ ಮನೆಗೆ ನೀನು ಹೋಗಕ್ಕೆ ಏನೋ ಇದೇನು ಬೇರೆ ಮನೆನಾ? ಹೆದರಿಕೆ ಮಕ್ಕೆ. ಸುಮ್ಮನೆ ನಡಿ, ನಾನು ಇದ್ದೀನಲ್ಲ. ಯಾರು ಕಾಣಿಸ್ತಾ ಇಲ್ಲ ಮಂತೆಗೆ. ನಮ್ಮ ಅತ್ತೆ, ನನ್ನ ಗಂಡ, ನಮ್ಮ ಮಾವ, ಆ ಸೂಜಿ ಯಾರು ಇಲ್ವಲ್ಲಮ್ಮ. ಯೋ, ಒಳಗೇನೋ ಮಾಡ್ತಾ ಇರ್ಬೇಕೇನೋ. ನಡಿ ಹೋಗೋಣ ಒಳಕ್ಕೆ. ಇಲ್ಲ ಇರಮ್ಮ, ನಮ್ಮ ಅತ್ತೆ ಬಂದ್ಬಿಡ್ಲಿ. ಅವರು ನೋಡ್ಬಿಟ್ಟು ಅವ್ರ ತಗೆ ಒಪ್ಪಿಗೆ ತಾಂಡೆ ಒಳಕ್ ಹೋಗೋಣ. ಆಮೇಲೆ ಒಳಕ್ ಹೋದ್ಮೇಲೆ ಏನಾದ್ರೂ ಕತ್ತಿಡ್ದು ಹಾಚೆ ದಬ್ಬಿರಿ. ಬೇಡ ಬೇಡ, ಸುಮ್ನಿರು, ಇಲ್ಲೇ ನಿಂತ್ಕ. ನಮ್ಮ ಅತ್ತೆನ ಕರಿತೀನಿ. ಅತ್ತೇನಾ? ಅವಳು ಯಾಕೆ ಒಪ್ಪಿಗೆ ಕೊಡ್ಬೇಕು ನಿನಗೆ ಒಳಕ್ ಹೋಗಕ್ಕೆ? ನಿನ್ನ ಮನೆಗೆ ನೀನು ಹೋಗಕ್ಕೆ ನಿಮ್ಮ ಅತ್ತೆ ಯಾರು? ಸುಮ್ಮನೆ ನಡಿ, ನಾನು ಹೇಳ್ತಾ ಇದ್ದೀನಿ ತಾನೆ. ನೀನ್ ಹಿಂಗೆ ಎದ್ರಿಕೊಂಡಿದ್ದೆ ಅಷ್ಟೇನೆ. ನಿನ್ ಮನೆಗೆ ಸೇರ್ಸಲ್ಲ ಅವಳು. ಸುಮ್ಮನೆ ಹೋಗ್ಬೇಕು, ನನ್ನ ಮನೆ ಇದು ಅಂತಾನ. ಓಹೋ, ಏನು ನಮ್ಮತ್ತಿಗೆ ಜೈಲಿಂದ ಬಿಡುಗಡೆ ಆಗಿ ಇಲ್ಲಿಗೂ ಬಂದ್ಬಿಟ್ಟಾರ ಬ್ಯಾಗ್ ಹೊತ್ಕೊಂಡು. ಏನತ್ಗೆ ನಮ್ಮನೆ ಇಷ್ಟ ದಿನಕ್ಕೆ ನೆನಪಾತೇನ್ ನಿಮಗೆ? ಅಲ್ಲ, ನೀವು ಜೈಲಿಗೆ ಹೋಗಿರೋರು ಜೈಲಿಂದ ನಿಮ್ಮನ್ನ ಬಿಟ್ಟೇ ಇಲ್ವೇನೋ ಅಂತ ನಾವು ತಿಳ್ಕೊಂಡಿದ್ವಿ. ಜೈಲಿಂದ ಯಾವಾಗ ಬಿಟ್ರು ನಿಮ್ಮನ್ನ? ಅಲ್ಲ, ಸಾಯ ತಕನ ಅಲ್ಲೇ ಇರ್ತೀರೇನೋ ಅಂತ ಅನ್ಕೊಂಡಿದ್ವಿ. ಏನ್ ಸುಜಿ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಎಲ್ಲಿ ಮನೆಗೆ ಯಾರು ಕಾಣಿಸ್ತಾ ಇಲ್ಲ? ಎಲ್ಗೋದ್ರಿ ಎಲ್ಲನ? ನಿಮ್ಮ ಅಮ್ಮಯ್ಯ, ನಿಮ್ಮ ಅಣ್ಣಯ್ಯ, ನಿಮ್ಮ ಅಪ್ಪಯ್ಯ ಯಾರು ಕಾಣಿಸ್ತಾ ಇಲ್ಲ? ನೀನ್ ಒಬ್ಳೆ ಇದೀಯ? ನಿಮ್ಮ ಅಮ್ಮ ಎಲ್ಗೋತು? ಕರಿ. ಒಳಗೈದಾರೆ. ಅಣ್ಣ ಎಲ್ಗೋ ಹೋಗ್ಯವನಿ, ಅಮ್ಮ ಒಂದೇ ಒಳಗೈತಿ. ಅಪ್ಪಯ್ಯ ಎಲ್ಗೋ ಹೋಗ್ಯವ್ರಿ. ಗೊತ್ತಿಲ್ಲ. ಹೌದಾ, ಅತ್ತೆ ಒಳಗಿದಾರ? ಸರಿ ಬಿಡು, ಬಾರಮ್ಮ ಒಳಕ್ ಹೋಗೋಣ ನಾವು. ಅಯ್ಯೋ, ಒಳಕ್ ಹೋಗ್ತೀರಾ? ಒಳಕ್ ಹೋಗ್ಬಿಡ್ರಿ, ಇಲ್ಲೇ ನಿಂತ್ಕೊಂಡಿರ್ರಿ. ಯಾಕೆ ಸುಜಿ, ಯಾಕೆ ಹೋಗ್ಬಾರ್ದು ಒಳಕ್ಕೆ? ಇಲ್ಲೇ ನಿಂತ್ಕೊಂಡಿರ್ಬೇಕಾ ನಾನು? ಅಲ್ಲ, ನೀವು ನಮ್ಮ ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು? ಆಗ್ಲೇನೆ ಒಂದ 2-3 ತಿಂಗಳು ಆಗಿರ್ಬೋದು ಅನ್ಸುತ್ತೆ. ದೊಡ್ಡ ಸಾಧನೆ ಮಾಡಿ ಮತ್ತೆ ವಾಪಸ್ ಬಂದಿದ್ದೀರಾ. ಇಂಥವ್ರನ್ನ ಹಂಗೆ ಕರ್ಕೊಂಬಕ್ಕಾಗುತ್ತಾ ಒಳಕ್ಕೆ? ಇರ್ರಿ, ಅಮ್ಮನ ಕರಿತೀನಿ. ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಿ ಕರ್ಕೊಂತಾರೆ ಒಳಕ್ಕೆ. ಏಯ್, ಏನೇ ಸುಜಿ ಹಿಂಗ್ ಮಾತಾಡ್ತಾ ಇದ್ಯಾ? ಅಯ್ಯೋ, ಇನ್ನೇನ್ ಮಾತಾಡ್ಬೇಕು? ಇಷ್ಟು ದೊಡ್ಡ ಸಾಧನೆ ಮಾಡಿರೋರ್ಗೆ ಆರತಿ ಮಾಡಿ ಒಳಗ್ ಕರ್ಕಬಾರ್ದ? ನಮ್ಮ ಅಮ್ಮಗೂ ಎಲ್ಲ ಗೊತ್ತೈತಿ ಯಾರಿಗೆ ಹೆಂಗ್ ಮಂಗಳಾರತಿ ಮಾಡ್ಬೇಕು ಅಂತ. ಕರಿತೀನಿ ಇರ್ರಿ, ಇಲ್ಲೇ ನಿಂತ್ಕೊಂಡಿರಿ, ಒಳಕ್ ಹೋಗ್ಬೇಡ್ರಿ. ಸುಮ್ನೆ ಯಾಕೆ ಒಳಗ ಆರತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಹೊರಗಾದ್ರೆ 4 ಜನ ನೋಡ್ತಾರೆ ನಿಮ್ ಸಾಧನೆನ. ಏನೇ ಸೂಜಿ, ನನ್ನ ಅಣಕಿಸ್ತಾ ಇದ್ಯಾ? ನಾನೇನು ಸಾಧನೆ ಮಾಡಿಲ್ಲ. ಆರತಿ ಬೆಳಗ್ಗೆ ಒಳಗ್ ಕರ್ಕಮ್ಮ ಅಂತದ. ನಾವೆಲ್ಲ ಒಳಕ್ ಹೋಗ್ತೀವಿ. ಅಯ್ಯೋ, ನೀವ್ ಸಾಧನೆ ಮಾಡಿರೋದು ನಿಮಗೆ ಗೊತ್ತಿಲ್ವಾ? ಇರ್ರಿ, ನಮ್ಮ ಅಮ್ಮನ ಕರಿತೀನಿ. ಅವ್ರ ಬಾಯಿಂದನೇ ಕೇಳಿದ್ರಂತೆ ನೀವ್ ಎಂತ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ. ಅವಾಗ್ಲಾದ್ರೂ ನಿಮ್ಗೂ ಅರ್ಥ ಆಗುತ್ತೆ ನೀವೇನ್ ಮಾಡಿದ್ದೀರಾ ಅಂತ. ಏನಮ್ಮ ನೇತ್ರಮ್ಮ, ಅಲ್ಲ ಇವಳು ಹೆಸರಿಗೆ ತಕ್ಕಂಗೆ ಮಾತಾಡ್ತಾಳೆ. ಸೂಜಿ ಅಂತ ಹೆಸರಿಕೊಂಡು ಸೂಜಿಗೆ ಚುಚ್ಕೊಂಡ್ರೆ ನೋವ್ತೈತಲ್ಲ, ಹಂಗೆ ಮಾತಾಡ್ತಾಳೆ, ನೋವಾಗಂಗೆ. ಇವಳಿಂಗೆ ದೊಡ್ಡಳಾದ್ಮೇಲೆ ಸೂಜಿಗೆ ಚುಚ್ದಂಗ್ ಮಾತಾಡ್ತಾಳೆ ಇನ್ನೊಬ್ರ ಬಗ್ಗೆನ ಅಂತ ಗೊತ್ತಿದ್ದೇನೆ. ಇವರಪ್ಪನ ಅಮ್ಮನೂ ಸೂಜಿ ಅಂತ ಹೆಸರಿಕ್ಕಿರ್ಬೇಕು. ಯಮ್ಮ ಬಾರಮ್ಮ, ಇಲ್ಲಿ ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ. ಯಾಕೆ ಸೂಜಿ ಇಲ್ಲಿ ನಿಂತ್ಕೊಂಡು ಅಂಗರಿಸ್ಕೊಂತ ಇದ್ಯಾ? ಯಾರು ಬಂದವ್ರೆ ಅಂದಲ್ಲಿ? ಯಾರು ಬಂದೇವ್ರೆ? ಯಮ್ಮ, ಇಲ್ಲಿ ನೋಡಿಲಿ, ನಿನ್ ಸೊಸೆ ದೊಡ್ಡ ಸಾಧನೆ ಮಾಡಿ ಬಂದಿದ್ದಾರೆ. ಆರತಿ ಮಾಡಿ ಒಳಗ್ ಕರ್ಕೊಂಬದ್ಬಿಟ್ಟು ನೀನೆಲ್ಲ ಅಡ್ಗೆ ಮಾಡ್ಕೊಂಡು ಕುಕ್ಕಣಿಗೆಲ್ಲ ಅಡ್ಗೆ ಮನೆಗೆ. ಸೊಸೆನಾ? ಯಾವಳು ಸೊಸೆ? ನನ್ ಸೊಸೆ ಈಗ ಇವ್ರೆ ನೋಡಮ್ಮ. ನಿನ್ ಸೊಸೆ ಏನಮ್ಮ? ನಿನ್ ಸೊಸೆ ನಾಳೆ ಮರ್ತ್ಬಿಟ್ಟ? ಒಂದ್ 2-3 ತಿಂಗಳು ಮನೆಗಿಲ್ಲ ಅಂದ ತಕ್ಷಣ ಎಷ್ಟು ದೊಡ್ಡ ಸಾಧನೆ ಮಾಡಿ ಮತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ನೀನು ಯಾವಳವಳು ನನ್ ಸೊಸೆ ಅಂತ ಕೇಳ್ತೀಯಲ್ಲಮ್ಮ? ನೋಡು ಇವ್ರೇನೆ. ಇವಳ ಯಾಕೆ ಬಂದ್ಲಿ ಇಲ್ಲಿಗೆ? ಇವಳು ಯಾರು ಇಲ್ಲಿ ಬಿಡ್ಕೊಂಡಿದ್ದು? ಇಲ್ಲಿಂದ ನಾ ಸುಮ್ನೆ ಹೋಗ್ತಾ ಇರ ಕೇಳು. ಏನ್ರಿ ಶಾಂತಮ್ಮರೇ ಹಿಂಗ್ ಮಾತಾಡ್ತಿರಲ್ಲ? ಯಾರು ಅಂತ ಕೇಳ್ತಿರಲ್ಲ? ಅಲ್ಲ, ನಿಮ್ಮ ಮಗನ್ ಹೆಂಡ್ತಿನ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ? ಅವಳ ಮನೆಗೆ ಅವಳು ಬಂದಿದ್ದಾಳೆ. ಅವಳ ಮನೆನಾ? ಅವಳ ಮನೆ ಅಂತೆ, ಅವಳ ಮನೆ. ಇನ್ನೊಂದ್ಸಲ ಹಂಗೇನಾನ ಹೇಳಿರೆ ಏನೂ ಇಲ್ಲ ನೋಡು. ಓ, ಅಲ್ಲ, ನಮ್ಮನೆ ಮರ್ಯಾದಿನ ತೆಗೆದು ಜೈಲಿಗೆ ಹೋಗಿ ಬಂದಿರೋಳು ನನ್ ಸೊಸೆ ಹೆಂಗಾಗಕ್ಕಾಗುತ್ತೆ? ನಾಚಿಕೆ ಆಗಲ್ವಾ ತಿರ್ಗಾ ಇಲ್ಲಿಗೆ? ಏನಂತ ಮಕ ಒತ್ಕೊಂಡ್ ಬಂದೇವಳು ಇವಳು? ಅತ್ತೆ, ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಮಗನ ಹೆಂಡತಿ ಅಂದ್ಮೇಲೆ ಈ ಮನೆ ಸೊಸೆನೇ ತಾನೆ. ನನಗೂ ಈ ಮನೆಗೆ ಬರಕ್ಕೆ ಹಕ್ಕೈತೆ ತಾನೆ. ಯಾಕೆ ಹಿಂಗ್ ಮಾತಾಡ್ತೀರಾ? ನಾನೇನೇನು ಯಾರನ್ನೂ ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ. ಓಹೋ, ಕೊಲೆ ಮಾಡಿ ಜೈಲಿಗೆ ಹೋದ್ರೆ ಮಾತ್ರ ತಪ್ಪ? ನೀನ್ ಮಾಡಿರೋದು ಕೊಲೆ ಮಾಡೋದ್ಕಿನ ಹೆಚ್ಚು ಕಣಿ. ನಿನ್ಗ್ಯಾಕೆ ಬೇಕಾಗಿತ್ತು ಇನ್ನೊಬ್ರು ಸುದ್ದಿ? ನಮ್ಮೂರಾಗೆ ಯಾರೂ ಜೈಲಿಗೆ ಹೋಗಿ ಬಂದಾರೆ ಅಲ್ಲ. ನಾವು ನಿನ್ನಿಂದ ಎಷ್ಟು ಅವಮಾನ ಪಟ್ಟಿದೀವಿ ಅಂತ ಗೊತ್ತೇ ಈ ಊರಾಗೆ. ಎಲ್ಗೋದ್ರು ಕೇಳ್ತಾ ಇದ್ರು, ಏನು ನಿಮ್ ಸೊಸೆ ಜೈಲ್ಗೆ ಹೋದ್ಲಂತೆ, ಜೈಲ್ಗೆ ಹೋದ್ಲಂತೆ ಅಂತಾನೆ. ಅಲ್ಲ, ಸಾವುಕಾರ ಮನೆ ಸೊಸೆ ಅಂತ ಹೇಳಿ ಮೆರೆಸ್ತಿದ್ದೆ. ಎಂತ ಕೆಲಸ ಮಾಡ್ಯಾಳೆ ನಿನ್ ಸೊಸೆ ಅಂತ ಹೇಳಿ ಹೆಂಗ್ ಮಾತಾಡೋರು ಗೊತ್ತಾ ನಮ್ಮೂರಿನ ಜನ? ಇವಾಗ ಆಲನೆ ಎಲ್ಲ ಮರ್ತಿದ್ರು. ತಿರ್ಗಾ ನೀನು ಬಂದಲ್ಲ, ತಿರ್ಗಾ ಮಾತಾಡ್ತಾರೆ ಜನ. ಯಾಕೆ ಬಂದಿ ಇಲ್ಲಿಗೆ?
ಅಲ್ಲೇ ಇರ್ಬೇಕಾಗಿತ್ತು. ಸೇಗ ಇಲ್ಲಿಗಾನ ಬಂದೇವಳೆ ನಮ್ಮ ಮರ್ಯಾದೆ ತೆಗಿಯಕ್ಕೆ. ಶಾಂತಮ್ಮರಿ, ಊರಿನ ಜನ 4 ಜನ 4 ಮಾತಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಸಂಸಾರದ ವಿಷಯ ನಮ್ಮಲ್ಲೇ ಇರಬೇಕು. ಇನ್ನೊಬ್ರು ಮಾತಿಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಏನು ನಮ್ಮ ನೇತ್ರಮ್ಮ ಏನು ಯಾರು ಮಾಡಬಾರ್ದೇ ಇರೋ ತಪ್ಪೇನು ಮಾಡಿಲ್ಲ. ಏನೋ ತಿಳಿದೆ ಏನೋ ತಪ್ಪು ಮಾಡಿಬಿಟ್ಟೇವಳೆ. ಇದೊಂದ್ಸಲ ಕ್ಷಮಿಸ್ಬಿಟ್ಟು ಒಳ ಕರ್ಕೊಂಬಂದ್ ನೋಡ್ರಿ. ಸುಮ್ಮನೆ ಯಾಕೆ ಬಾಗ್ಲಾಗೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನಮ್ಮ ಮರ್ಯಾದೆ ಅಷ್ಟೇ ಅಲ್ಲ, ನಿಮ್ದು ಮರ್ಯಾದೆ ಹೋಗುತ್ತೆ. ಅಲ್ಲ, ನಮ್ಮ ಮರ್ಯಾದೆ ಹೋಗಕ್ಕೆ ನಿಮ್ಮ ಮಗಳು ಇನ್ನೇನು ಉಳ್ಸವಳೆ ಹೇಳ್ರಿ? ಆಲೆನೆ ನಮ್ಮ ಮರ್ಯಾದೆ ಆಲೆನೆ 3 ಕಾಸಿಗೆ ಹರಾಜಾಗೈತೆ ಇವಳಿಂದನ. ನಮಗೆ ಕೆಲಸ ಇದಾವೆ, ಎಮ್ಮೆ ಪಮ್ಮೆ ಮಾಡ್ಕೊಂಡು ಹೋಗ್ಬೇಕು ನಾವು. ನೀವು ಹೋಗ್ತಾ ಇರಿ ನಿಮ್ಮ ದಾರಿ ನೀವು ನೋಡ್ಕೊಂಡು. ಅತ್ತೆ, ಯಾಕತ್ತೆ ಹಿಂಗ್ ಮಾತಾಡ್ತೀರಾ? ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ಏನೋ ತಿಳಿದೆ ತಪ್ಪಾಗೋಯ್ತು ಬಿಡ್ರಿ. ಇವಾಗ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ನಾನು. ಸುಮ್ಮನೆ ಹಿಂಗ್ ಬೀದಿಲಿ ನಿಂತ್ಕೊಂಡು ಹಿಂಗ್ ಮಾತಾಡಿದ್ರೆ ಓಹೋ ಏನಂಗೆ ನೀನು ಮರ್ಯಾದಸ್ತಿ ನೋಡು. ನಿನ್ನ ಒಳಗೆ ಕರ್ಕೊಂಡೋಗಿ ಚೇರ್ ಮೇಲೆ ಕುಂಡ್ರಿಸಿ ಮಾತಾಡ್ತೀನಿ ಹೇಳು. ಹೋಗೆ ಸುಮ್ಮನೆ. ನಾನು ಅವತ್ತು ಸ್ಟೇಷನಿಗೆ ಬಂದಿದ್ನಲ್ಲ, ಅವತ್ತೇ ಹೇಳಿ ಬಂದಿದ್ದೀನಿ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನೀನು ಬರಬೇಡ ನಮ್ಮ ಮನೆಗೆ ಅಂತ ಹೇಳಿ. ತಿರ್ಗಾ ಯಾಕೆ ಬಂದೆ ಇಲ್ಲಿಗೆ? ಅಲ್ಲೇ ಇರು ನಿಮ್ಮ ಅಪ್ಪನ ಮನೆಗೇನೆ. ಅಯ್ಯೋ, ಹಂಗಂತ ಹೇಳ್ದೇಡ್ಕೇನೆ ಸಂಬಂಧ ಮುರಿದ್ಬಿಡುತ್ತಾ? ಎಲ್ಲಿ ನನ್ನ ನಳಿಗೆ ಎಲ್ಗೋದ? ಕರೀರಿ ಅವನ ಹತ್ರನೇ ಮಾತಾಡ್ತೀನಿ ನಾನು. ನಿಮ್ದು ಯಾಕೆ ಜಾಸ್ತಿ ಆಗ್ತೈತೆ? ಏನೋ ಹೋದ್ರೆ ಹೋಗ್ಲಿ, ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟವಳೆ, ಕ್ಷಮಿಸ್ಬಿಡ್ರಿ ಅಂತ ಹಂಗೆಲ್ಲನ ಜೋರ್ ಮಾಡ್ತಾ ಇದ್ರಲ್ಲ ನೀವು. ನಾವು ಯಾರು ಅಂತ ಗೊತ್ತಾ? ನಮ್ಮೂರಿಗೆ ನಾವು ದೊಡ್ಡ ಸಾವುಕಾರರು. ಏನೋ ನನ್ನ ಮಗಳು ಮೋಸ ಹೋಗಿ ನಿನ್ನ ಮಗನ ಮದ್ವೆ ಆಗಿರೋದು ನಿಮ್ಮ ಅದೃಷ್ಟ ಅಂತ ತಿಳ್ಕೊಳ್ರಿ. ಸುಮ್ಮನೆ ಮನೆಗೆ ಸೇರ್ಸ್ಕೊಂಬದ್ ನೋಡ್ರಿ. ದೊಡ್ಡ ಸಾವುಕಾರ ಆಗ್ಬಿಟ್ರೆ ನಿಮ್ಮೂರಿಗೆ ನೀವು ಸಾವುಕಾರರು, ನಮಗೇನು ಅಲ್ಲ. ನಮ್ಗೇನು ಬರಂಗೈತಿ ನೀವು ಸಾವುಕಾರ ಆದಿಟ್ಕೇನೆ. ಊರಿಗೆ ನಮಗೆ ಮರ್ಯಾದೆ ಮುಖ್ಯ. ಮರ್ಯಾದೆ ಇಲ್ಲದೆ ಇದ್ಮೇಲೆ ಎಷ್ಟು ದುಡ್ಡಿದ್ರೆ ಏನು ಬಂತು, ಎಷ್ಟು ಒಡವೆ ಇದ್ರೆ ಏನು ಬಂತು? ಅತ್ತೆ, ಅವ್ರೆಲ್ಲೋದ್ರು? ನಮ್ಮ ಯಜಮಾನ್ರು ಎಲ್ಗೋದ್ರು ಹೇಳ್ರಿ. ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಹೇ ಸುಜಿ, ನಿಮ್ಮ ಅಣ್ಣ ಎಲ್ಗೋದ್ರೆ? ಕರಿಯೋಗೆ ಒಳಗಿದ್ರೆ. ಅಣ್ಣ ಮನೆಯಾಗಿಲ್ಲ, ಅವನು ಕೂಲಿ ಹೋಗಿದ್ದಾನೆ. ಎಲ್ಗೋಗ್ಯಾನೋ ಏನೋ ಯಾರಿಗ್ ಗೊತ್ತು, ಹುಡಿಕೊಂಡು ಹೋಗ್ರಿ, ನನಗೇನು ಹೇಳ್ತೀರಾ? ಅತ್ತೆ, ಅವ್ರು ನಿಮ್ಮ ಮಗ ಬಂದಾಗ ಅವ್ರ ತಾಗೆ ಮಾತಾಡ್ತೀನಿ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ ಅತ್ತೆ. ಅವರು ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು, ಅವ್ರಂತೂ ನನ್ನ ಕೈ ಬಿಡಲ್ಲ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಅವ್ರು ಬರೋ ತನಕ ಇಲ್ಲೇ ಇರ್ತೀನಿ. ಬೇಕಂದ್ರೆ ನಿಮ್ಮ ಮಗ ಬರ್ಲಿ, ಅವ್ರ ಹತ್ರನೂ ಮಾತಾಡ್ಕೊಂಡು ಏನು ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಇರೋದೋ ಬಿಡೋದು ಅಂತೇಳಿ ಆಮೇಲೆ ನಿರ್ಧಾರ ಮಾಡ್ತೀನಿ. ಈಗ ನಮ್ಮನ್ನ ಒಳಗೆ ಸೇರಿಸ್ಕೊಳ್ರಿ ಮನೆಯಕ್ಕೆ. ನಿರ್ಧಾರ ಮಾಡ್ತಾವ ನಿರ್ಧಾರನ? ಇನ್ನ ಏನೇ ನಿರ್ಧಾರ ಮಾಡ್ಬೇಕು? ಈ ಮನೆಗೆ ಏನಿದ್ರು ನಾನು ಹೇಳಿದ್ದೆ ನಡೆಯೋದು. ನಾನು ಹೇಳ್ತಾ ಇದ್ದೀನಿ ತಾನೆ, ನಿನ್ಗೆ ಈ ಮನೆಗೆ ಜಾಗ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ಏನ್ ಶಾಂತಮ್ಮರೇ, ನಾವ್ ಇಷ್ಟು ಕೇಳ್ಕೊಂಡ್ರು ನೀವೇನು ಹಿಂಗ್ ಮಾತಾಡ್ತಾ ಇದೀರಲ್ಲ? ನಿಮ್ಗೇನು ಅನ್ಸಲ್ವಾ? ಮನೆಗೆ ಬಿಟ್ಕೊಳ್ರಿ ಮೊದ್ಲು. ನಿಮ್ ಗಂಡ ನಿಮ್ ಮಗ ಎಲ್ಲಾರು ಬರ್ಲಿ, ಎಲ್ಲಾರು ಕೂತ್ಕೊಂಡು ಮಾತಾಡೋಣ ಏನು ಅಂತಾನ. ಎಲ್ಲರ ಸಂಸಾರದಾಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರ್ತವೆ. ಹಂಗಂತ ಹೇಳಿ ಗಂಡ ಹೆಂಡ್ತಿನ ದೂರ ಮಾಡಬಾರ್ದು. ಯಾರ್ತಾಗ ಮಾತಾಡಿರೋ ಅಷ್ಟೇ, ಯಾರು ಬಂದ್ರು ಅಷ್ಟೇನೆ. ನಿನ್ನಂತೂ ನಾನು ಮನೆಗೆ ಸೇರ್ಸ್ಕೊಂಬಲ್ಲ, ಸುಮ್ಮನೆ ಹೋಗ್ತಾ ಇರಿ ಇಲ್ಲಿಂದ. ಕಾಳಮ್ಮರೇ, ಸುಮ್ಮನೆ ಕರ್ಕೊಂಡು ಹೋಗ್ರಿ ನಿಮ್ಮ ಮಗಳನ್ನ. ನಾನಂತೂ ಮನೆಗೆ ಬಿಟ್ಕೊಂಬಲ್ಲ, ಹೇಳಿರ್ತೀನಿ. ಏ ಸುಜಿ, ಇವ್ರು ನೀನ್ ಮಕ ನೋಡ್ಕೊಂಡು ನಿಂತಿದ್ಯಾ? ನಡಿ, ನಾನು ಉಂಡು ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು. ನೀನು ಈ ಸ್ಕೂಲ್ ಹೋಗಿ ನಡಿ. ಇವ್ರ ಮಕ ಏನ್ ನೀನ್ ನೋಡ್ಕೊಂಡು ನಿಂತಿದ್ಯಾ? ಟೈಮ್ ಆಗುತ್ತೆ, ನಡಿ ಹೋಗ ನಾವು. ಅತ್ತೆ ಅತ್ತೆ, ಸುಜಿ ಹೋಗ್ಲಿ ಬಿಡ್ ನೇತ್ರಮ್ಮ, ಅವ್ರನ್ನೇನ್ ಕೇಳ್ಕೊಂತೀಯ? ಬಾ, ನಿನ್ ಗಂಡನು ನಿಮ್ಮ ಮಾವನು ಬರ್ಲಿ, ಅವ್ರ ತ ಮಾತಾಡೋಣ. ಯಮ್ಮ, ಏನ್ ಮಾಡೋದು ಇವಾಗ? ಇವತ್ತೆ ನೋಡು ಬಾಯಿಗೆ ಬಂದಂಗೆ ಮಾತಾಡಿ ಒಳಕ್ ಹೋಗಿದ್ದ. ಒಳಗ್ ಬಿಟ್ಕೊಡ್ರಿ ಮಾತಾಡೋಣ, ಆಮೇಲೆ ಅವರೆಲ್ಲ ಬಂದ್ಮೇಲೆ ಅಂತ ಹೇಳ್ದಂಗೆಲ್ಲನ ಒಳಗ್ ಬರಬೇಡ ಅಂತ ಹೇಳೋಗ್ಬಿಟ್ರಲ್ಲ. ಇನ್ನೇನ್ ಮಾಡೋದು? ಬಾ, ಅಲ್ಲೆಲ್ಲ ದೇವಸ್ಥಾನದಾಗ ಎಲ್ಲಾನ ಕುಕ್ಕೊಂಡಿರೋಣ, ಬೈನಾಗ ಬರೋಣ. ನಿನ್ ಗಂಡ ನಿಮ್ಮ ಮಾವ ಎಲ್ಲಾರು ಬರ್ಲಿ, ಯಾರನ್ನಾದ್ರೂ ದೊಡ್ಡನ್ನ ಕುಂಡಿಸ್ಕೊಂಡು ಮಾತಾಡೋಣ. ಅಯ್ಯೋ, ದೇವಸ್ಥಾನದಾಗ ಕೂಕೊಂಡ್ರೆ ಎಲ್ಲಾರು ಬಂದು ಕೇಳ್ತಾ ಕಣಮ್ಮ, ಯಾಕೆ ಇಲ್ಲಿ ಕೂಕೊಂಡಿದ್ದೀರಾ ಅಂತ ಹೇಳಿ. ಮೊದ್ಲೇ ಎಲ್ಲಾರ್ಗೂ ಗೊತ್ತೈತಿ ನಾನು ಜೈಲ್ಗೆ ಹೋಗಿ ಬಂದಿದ್ದೀನಿ ಅಂತ. ಸುಮ್ನೆ ಅಲ್ಲಿಗೆ ಹೋಗೋದ್ ಬೇಡ, ಗೌರಿರ್ ಮನೆಗೆ ಹೋಗೋದ್ ನಡಿ ಸುಮ್ನೆ. ಅವ್ರ ಮನೆಗೆ ಕೂಕೊಂಡಿದ್ದು ಆಮೇಲೆ ಬರೋಣ ನಾವು. ಸರಿ ಬಾರಮ್ಮ, ಅವ್ರ ಮನೆಗೆ ಹೋಗೋಣ. ಇನ್ನೇನ್ ಮಾಡಕ್ಕಾಗುತ್ತೆ? ನಿಮ್ಮ ಅತ್ತೆ ನೋಡು ಹೆಂಗ್ ಮಾತಾಡ್ಬಿಟ್ಲು. ಅಲ್ಲ, ಕೂಲಿ ಮಾಡ್ಕೊಂಡು ತಿಂತಿದ್ರು ಅಹಂಕಾರಕ್ಕೇನು ಒಂದೀಟು ಕಮ್ಮಿ ಇಲ್ಲ. ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.